ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಸ್ವಲ್ಪ ಇದು ವೈಟ್ ರವೆ, ಬಾಂಬೆ ರವೆ ಅಂತೀವಿ ನೋಡಿ, ಇದು ಶೀರಾ ಎಲ್ಲ ಮಾಡ್ತೀವಲ್ಲ, ಕೇಸರಿ ಬಾತು, ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೀವು ಎಷ್ಟು ರೊಟ್ಟಿ ಮಾಡ್ತಿರ್ತಾರೆ ನೋಡ್ಕೊಂಡು ಅದ್ರ ಪ್ರಮಾಣದ ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ಅಂಗಡಿಯಿಂದ ತರಿಸಿರೋದು, ನಾನು ಮನೆಯಲ್ಲಿ ಮಾಡಿಸಿಲ್ಲ. ಇದು ಭಾಗ್ಯಲಕ್ಷ್ಮಿ ಆಗಿರೋ ವಿಜಯದು ತುಂಬ ಚೆನ್ನಾಗಿರುತ್ತೆ. ವಿಜಯದ ರೈಸ್ ಫ್ಲೋರು, ಅದನ್ನು ಬೇಕಾದ್ರೂ ತರಿಸ್ಕೊಳ್ಳಿ. ಇದು ಭಾಗ್ಯಲಕ್ಷ್ಮಿದು, ಅದು ಖಾಲಿ ಆಗಿರೋದನ್ನ ಇದನ್ನು ತರಿಸಿ ಜರಡಿ ಹಿಡ್ಕೋಬೇಕು. ಯಾಕಂದರೆ ಒಂದೊಂದು ಟೈಮ್ ಹುಳ ಇರುತ್ತೆ, ಒಂದು ರೈಸ್ ಉಳಿದಿದೆ, ರೈಸ್ ಥರ ಹಾಗೆ ಏನಾದರೂ ಇದ್ದೇ ಇರುತ್ತೆ ಏನಾದರೂ, ಅದಕ್ಕೆ ಸ್ವಲ್ಪ ಜರಡಿ ಹಿಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಸ್ವಲ್ಪ ತೊಗೋತಾ ಇದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪು, ಒಂದು ಈರುಳ್ಳಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ. ಒಂದು 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ನೀರು ಕೂಡ ಕುದಿಸ್ಕೊಂಡಿದ್ದೀನಿ. ಅದು ಅಕ್ಕಿ ಹಿಟ್ಟು ಸ್ವಲ್ಪ ಉದುರಿರುತ್ತಲ್ವ, ಅದು ಸ್ವಲ್ಪ ಜಿಗಿ ಇರೋದಿಲ್ಲ, ಅದಕ್ಕೆ ಅದನ್ನು ಬಿಸಿ ನೀರು ಹಾಕ್ಕೊಳ್ಳೋಣ ಅಂತ. ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 4 ಮೆಣಸಿನ್ಕಾಯಿ ಸೇರಿ ಜಜ್ಕೊಂಡಿರುವಂಥದ್ದು ಪೇಸ್ಟು. ಕೊತ್ತಂಬರಿ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೇ, ಸೊಪ್ಪಿನ ಜೊತೆಗೆ. ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ನೀವು ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು. ಚಿಕ್ಕ ಸ್ಪೂನ್ ಇರೋದ್ರಿಂದ ಇನ್ನೊಂದು ಸ್ಪೂನ್ ತೊಗೊಂಡು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಜೀರಿಗೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಹಿಟ್ಟಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಹಾಕಿರೋದು ಹಿಟ್ಟಲ್ಲಿ. ಎಷ್ಟು ಈರುಳ್ಳಿ ಜಾಸ್ತಿ ಹಾಕ್ತೀವಿ. ಈ ಕ್ಯಾರೆಟ್ ಕೂಡ ಹಾಕೋಬೋದು, ಒಂದು ಕ್ಯಾರೆಟ್ ತುರಿದು. ನಾನೇ ಸೊಪ್ಪು ಕೂಡ ಜಾಸ್ತಿ ಇದೆ ಅಂದ್ಕೊಂಡು ಕ್ಯಾರೆಟ್ ಬೇಡ ಅಂತ ಬಿಟ್ಟಿದ್ದು. ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಆಗುತ್ತೆ. ಎಲ್ಲ ಹಿಟ್ಟಲ್ಲಿ, ಒಣ ಹಿಟ್ಟಲ್ಲಿ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಬಿಸಿನೀರು ಹಾಕೋಣ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಹಾಕಿ ಸ್ಪೂನ್ ಅಥವಾ ಕಡ್ಚಿಗೆ ಏನು ಬೇಕಾದ್ರೆ ತೊಗೊಳ್ಳಿ, ಈ ಥರ ಕಲಿಸ್ಕೊಂಬಿಡೋಣ. ಕೈ ಸುಡುತ್ತೆ ಅಂತೇಳಿ ಸ್ವಲ್ಪ ಸ್ಪೂನಿಂದ ಕಲಿಸ್ಕೊಂಡು, ಆಮೇಲೆ ಕೈಯಿಂದ ಸ್ವಲ್ಪ ಅಷ್ಟು ಸುಡೋದೇನು ಇಟ್ಟಿಲ್ಲ ನೀರು, ನಾನು ಸ್ವಲ್ಪ ಆಫ್ ಇಟ್ಟಿದ್ದೆ. ನೋಡಿ, ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಪರವಾಗಿಲ್ಲ, ತೆಳಗೆ ಮಾಡ್ಕೊ. ಸ್ವಲ್ಪ ಅಳಕಾಗಿದ್ರು ತಟ್ಟೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ತೊಗೊಂಡು ಮಾಡೋಣ. ಈಗ ರೆಡಿ ಮಾಡಿಟ್ಟಿದ್ದೀನಿ. ಇದು ಪೇಪರ್ ತೊಗೊಂಬರ್ತೀನಿ. ನೋಡಿ, ಇದು ಸಿಲ್ವರ್ ಪೇಪರು, ಫುಡ್ಡಿಗೆಲ್ಲ ತಂದಿರ್ತೀವಿ, ಫುಡ್ ಪ್ಯಾಕ್ ಮಾಡೋಕ್ಕೆ. ಅದರಲ್ಲಿ ಕಟ್ ಮಾಡಿಬಿಟ್ಟು ಒಂದು ಸೈಡ್ ಪೀಸ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಇವಾಗ ಎಣ್ಣೆ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ಇದು ತೆಳಗೆ ಅಂಟ್ಕೊಂಡಿದೆ ಸ್ವಲ್ಪ ಹಸಿ ಇರೋದ್ರಿಂದ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಪೇಪರು. ಸ್ವಲ್ಪ ಹಸಿ ಮಾಡಬೇಕು, ಅದಕ್ಕೆ ಒದ್ದೆ ಬಟ್ಟೆಯಿಂದ ಒರೆಸಿ ಅಂಟ್ಕೊಳ್ತೀನಿ ಅದಕ್ಕೆ. ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಈ ಕಡೆ ಹಂಚು ಕಾಯ್ಸೋಕೆ ಇಟ್ಟಿದ್ದೀನಿ ಇಲ್ಲಿ. ಈಗ ಇದು ಕೈ ಸ್ವಲ್ಪ ಎಣ್ಣೆ ಮೆತ್ಕೊಂಡು ಈ ಥರ ಒಂದು ಉಳಿ ತೊಗೋಣ. ಈ ಥರ ದಪ್ಪ ಬೇಕಂದ್ರೆ ದಪ್ಪ ಗಟ್ಟಿ ಕಲಿಸ್ಕೊಳ್ಳಿ, ಇದು ತೆಳ್ಳಗೆ ಬೇಕಂದ್ರೆ ಗಟ್ಟಿ ಕಲಿಸ್ಕೊಳ್ಳಿ. ದಪ್ಪ ನಡೆಯುತ್ತೆ ಅಂತಂದರೆ ಸ್ವಲ್ಪ ಅಳಗೆ ಕಲಿಸ್ಕೊಂಡ್ರೆ ತಟ್ಟಕ್ಕೆ ಈಸಿ ಆಗುತ್ತೆ ಅಷ್ಟೇ, ತುಂಬ ಫಾಸ್ಟಾಗುತ್ತೆ. ಈ ಥರ ಲೈಟಾಗಿ ಕಲಿಸ್ಕೊಂಡ್ಬಿಟ್ರೆ ಅದು ಹಾಕೋದಕ್ಕೆ ತೆಳ್ಳಗೆ ತಟ್ಟೋಕ್ಕಾಗಲ್ಲ, ಹಾಕೋಕ್ಕೆ ಕಷ್ಟ ಆಗುತ್ತೆ, ಹರಿದು ಬಿಡುತ್ತೆ ಅದು. ಅದಕ್ಕೆ ದಪ್ಪ ನಾನು ತಟ್ಕೋತಾ ಇದ್ದೀನಿ. ಇದಕ್ಕೆ ಈ ಹಂಚು ಕಾಯ್ಸೋಕೆ ಇಟ್ಟಿದ್ದೀನಿ, ಕೆಬ್ಬಣ ಹಂಚು. ನೀವು ಚಪಾತಿ ಮಾಡೋಕೆ ಯಾವ ಹಂಚು ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನು ಉತ್ತರ ಕರ್ನಾಟಕ ಹತ್ರ ರೊಟ್ಟಿಗೆ ಅಂತ ಇದನ್ನೇ ಯೂಸ್ ಮಾಡ್ತಾರೆ. ಈ ಥರ ಪೇಪರಿಂದ ಈ ಥರ ಕೈನ ಹಾಕ್ಕೊಂಡು ಸ್ವಲ್ಪ ದಪ್ಪ ಮಾಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ತೆಗೆದು ಇದಕ್ಕೆ ಹಾಕ್ಕೊಂಡು ಕೆಳಗಡೆ ಎಣ್ಣೆ ಹಾಕ್ಕೊಂಡಿರಬೇಕು. ಕೆಳಗಡೆ ಎಣ್ಣೆ ಹಾಕ್ಕೊಂಡ್ರೆ ಅದು ಈಸಿಯಾಗಿ ಕಿತ್ತುತ್ತೆ. ಇನ್ನು ಮೇಲ್ಗಡೆ ಸ್ವಲ್ಪ ಸುತ್ತು ಕಡೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೋಡಿ, ನಾನು ಎಣ್ಣೆ ಫಸ್ಟಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಇವಾಗ ತವ ಬೆಂದಿದೆ, ಇದು ತಿರುಗಿಸಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಮೆತ್ತಗಾದರೆ ಸಾಫ್ಟಾಗಿ ಬರುತ್ತೆ. ಈಗ ಆಲ್ರೆಡಿ ಇದನ್ನು ತಟ್ಟಿಟ್ಕೊಂಡಿದ್ದೀನಿ, ಅದೇ ಥರ ಸೇಮ್ ತಟ್ಟಿಟ್ಕೊಂಡಿದ್ದೀನಿ ನೋಡಿ. ಅದಾದ ತಕ್ಷಣ ಈ ಕಡೆ ಇದನ್ನು ಹಾಕೋಣ. ಈ ಕಡೆ ಏನಂದ್ರೆ ಒಂದು ತಿರುಗಿಸಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೆಲಸ ಆಗ್ತದೆ, ಸೊಪ್ಪು ತೊಳ್ಕೊಳ್ಳೋದು. ಬೆಳಗಿನ ಜಾವ ರಜೆ ಇದ್ದಾಗ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೆಲ್ಸಕ್ಕೆ ಹೋಗೋರಿಲ್ಲ ರಜೆ ಇದ್ದಾಗ, ಒಬ್ರಿಗೊಬ್ರು ಗಂಡ ಹೆಂಡತಿ ಹೆಲ್ಪ್ ಮಾಡ್ಕೊಂಡು ಮಾಡ್ಕೋಬೋದು. ಒಬ್ಬರೇ ಮಾಡೋದು ಕಷ್ಟ ಆಗುತ್ತೆ.
ಈಗ ನಮಗೆ ಮಗಳು ಇಲ್ಲ ಮಕ್ಕಳಿದ್ರೆ ಮಕ್ಕಳು ಹೆಚ್ಕೊಡ್ತಾರೆ, ನನ್ನ ಮಗಳು ಹೆಚ್ಕೊಡ್ತಾನೆ, ನಾನು ಇದೆಲ್ಲ ಸೊಪ್ಪೆಲ್ಲ ತೊಳ್ಕೊಂಡು ಮಾಡ್ತೀನಿ. ಹೀಗಾಗಿ ನಮಗೆ ಅಷ್ಟು ಕಷ್ಟ ಅನಿಸೋದಿಲ್ಲ. ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ದಿನಾಗಲೂ ವೆರೈಟಿಯಾಗಿ ಮಾಡೋಕ್ಕಾಗಲ್ಲ. ಯಾವಾಗ ಸಂಡೇ ಆದರೆ ಮಾಡ್ಕೊಬೋದು. ಈ ಥರ ಸೊಪ್ಪು ತಂದಾಗ ಫ್ರೆಶ್ಶಾಗಿ ಮೆಂತ್ಯ ಸೊಪ್ಪಿದ್ದರೆ ತುಂಬ ಚೆನ್ನಾಗಿರುತ್ತೆ. ತಂದ ದಿವಸನೇ ಮಾಡಬೇಕು. ನಾನು ಎಣ್ಣೆ ತಂದಿದ್ದೆ ನೋಡಿ, ಆಯ್ತು. ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಆಲ್ರೆಡಿ ಕಾಯಿಸಿಟ್ಟಿದ್ದೆ ನಾನು, ಸ್ವಲ್ಪ ಗಟ್ಟಿಯಾಗಿತ್ತು ಕೋಲ್ಡ್ ವೆದರಿಗೆ. ಮಸ್ತ್ ಇರುತ್ತೆ. ನೀವು ಬೇಕಿದ್ರೆ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ಮಾಡ್ಕೊಂಡು ನೋಡಿ ನೀವು. ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.